ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 7 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗಿನ ಕರೆಂಟ್ ಅಫೇರ್ಸ್ ಟಾಪಿಕ್ಗಳ ಡಿಸ್ಕಷನ್ ಪ್ರಶ್ನೋತ್ತರ ರೂಪದಲ್ಲಿ ಇರಲಿದೆ. ರೈಲ್ವೇಸ್ ಮತ್ತು KPSC ಎಕ್ಸಾಮ್ಗಳು ಸಮೀಪಿಸುತ್ತಿರುವುದರಿಂದ KPTCL ಎಕ್ಸಾಮ್ಗಳಿಗೂ ಅನುಕೂಲ ಆಗುವಂತೆ ಈ ಒಂದು ಕೋರ್ಸನ್ನು ಡಿಸೈನ್ ಮಾಡಲಾಗಿದೆ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ಕೇಳಲಾಗುವಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ನಿನ್ನೆ ಕೇಳಲಾದ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಳ್ಳೋಣ. ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅದರ ಪ್ರದೇಶವನ್ನು ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಶೇರ್ಸ್ ಇಟ್ಸ್ ಏರಿಯಾ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್. ಆಪ್ಷನ್ಗಳಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ತಮಿಳುನಾಡು ಮಾತ್ರ. ಸರಿಯಾದ ಉತ್ತರವನ್ನು ಈ ಒಂದು ಡಿಸ್ಕಷನ್ ಆದ ನಂತರ ತಿಳ್ಕೊಳ್ಳೋಣ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಏನಿದೆ ಈ ಒಂದು ಏರಿಯಾದಲ್ಲಿ ಬರುತ್ತೆ. ಭಾರತದ ದಕ್ಷಿಣ ತುದಿಯಲ್ಲಿ ಅಂದರೆ ಕೇರಳ ಮತ್ತು ತಮಿಳುನಾಡುಗಳ ಒಂದು ಬಾರ್ಡರ್ಗನ್ನು ಈ ಒಂದು ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಹಂಚಿಕೊಳ್ಳುತ್ತೆ. ಪೂರ್ವದಲ್ಲಿ ತಮಿಳುನಾಡು, ಪಶ್ಚಿಮದಲ್ಲಿ ಕೇರಳ ರಾಜ್ಯಗಳನ್ನು ಈ ಒಂದು ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಶೇರ್ ಮಾಡುತ್ತದೆ. ಈ ಒಂದು ಮ್ಯಾಪ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ ಏನಿದೆ ತನ್ನ ಬೌಂಡ್ರಿಯನ್ನು ಶೇರ್ ಮಾಡಿಕೊಳ್ಳುತ್ತೆ. ಅದೇ ರೀತಿ ಇವತ್ತಿನ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಫೀಲ್ಡ್ಸ್ ಅನ್ನುವ ಒಂದು ಅವಾರ್ಡನ್ನು ನೀಡಲಾಗುತ್ತೆ. ಈ ಮೆಡಲನ್ನು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ನೀಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಫೀಲ್ಡ್ಸ್ ಮೆಡಲ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್. ಆಪ್ಷನ್ಗಳಲ್ಲಿ ಆಪ್ಷನ್ ಎ ವಾಸ್ತುಶಿಲ್ಪ, ಆಪ್ಷನ್ ಬಿ ಛಾಯಾಗ್ರಹಣ, ಆಪ್ಷನ್ ಸಿ ಗಣಿತಶಾಸ್ತ್ರ, ಆಪ್ಷನ್ ಡಿ ಕ್ರೀಡೆ. ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಫೀಲ್ಡ್ಸ್ ಮೆಡಲನ್ನು ಇಲ್ಲಿ ಚಿತ್ರದಲ್ಲಿ ತೋರಿಸಲಾದಂತಹ ಈ ಒಂದು ಮೆಡಲನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಉತ್ತರವನ್ನು ನಾಳೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಉತ್ತರವನ್ನು ತಿಳ್ಕೊಳ್ಳೋಣ. ಇನ್ನು ನಮ್ಮ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಇಸ್ರೇಲ್ನ ನೂತನ ಪ್ರಧಾನಮಂತ್ರಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಹೂ ಈಸ್ ನ್ಯೂಲಿ ಅಪಾಯಿಂಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್. ಆಪ್ಷನ್ಗಳಲ್ಲಿ ಯರ್ ಲ್ಯಾಪಿಡ್, ಆಪ್ಷನ್ ಬಿ ಗಲ್ ಗ್ಯಾಡಟ್, ಆಪ್ಷನ್ ಸಿ ಬೆಂಜಮಿನ್ ನೆತ್ಯಾನ್ಯಾಹು, ಆಪ್ಷನ್ ಡಿ ನಫ್ತಾಲಿ ಬೆನೆಟ್ ಅಂತ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಆದಮೇಲೆ ತಿಳ್ಕೊಳ್ಳೋಣ. ಇಸ್ರೇಲ್ನ ಹೊಸ ಪ್ರಧಾನಿಯನ್ನು ಆಯ್ಕೆ ಮಾಡಲಾಗಿದೆ. ನ್ಯೂಸ್ ಏನು ಅಂತಂದರೆ ಯೇಶ್ ಆಟಿಡ್ ಈ ಒಂದು ಪಕ್ಷದ ನಾಯಕರಾದಂತಹ ಯೈರ್ ಲ್ಯಾಪಿಡ್ ಇವರನ್ನು ಅಧಿಕೃತವಾಗಿ ಇಸ್ರೇಲ್ನ 14ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಇವರು ನಫ್ತಾಲಿ ಬೆನೆಟ್ ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ ಯೈರ್ ಲ್ಯಾಪಿಡ್, ಈ ಚಿತ್ರದಲ್ಲಿ ತೋರಿಸಲಾದಂತಹ ವ್ಯಕ್ತಿ ಯೈರ್ ಲ್ಯಾಪಿಡ್ ಅವರು ಇಸ್ರೇಲ್ನ 14ನೇ ನೂತನ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಯೈರ್ ಲ್ಯಾಪಿಡ್ ಇಸ್ರೇಲಿ ರಾಜಕಾರಣಿ ಮತ್ತು ಮಾಜಿ ಪತ್ರಕರ್ತ ಆಗಿ ಕೆಲಸ ಮಾಡಿದರು. ಅದೇ ರೀತಿ 2021ರಿಂದ 2022ರವರೆಗೆ ವಿದೇಶಾಂಗ ವ್ಯವಹಾರಗಳ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಇದಕ್ಕಿಂತ ಹಿಂದೆ ಅಂದರೆ ಈಗ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚೆ ಇಸ್ರೇಲ್ನ ಪರ್ಯಾಯ ಪ್ರಧಾನಮಂತ್ರಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕಿಂತ ಹಿಂದಿನ ಒಂದು ಕರಿಯರನ್ನು ನೋಡೋದಾದರೆ, ಯೈರ್ ಲ್ಯಾಪಿಡ್ ಅವರ ಕರಿಯರ್ ಬಗ್ಗೆ ನೋಡೋದಾದರೆ, ಇವರು ರಾಜಕೀಯವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಲೇಖಕರಾಗಿ, TV ನಿರೂಪಕರಾಗಿ, ಅದೇ ರೀತಿ ಸುದ್ದಿ ನಿರೂಪಕರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಸ್ರೇಲ್ ದೇಶ ನ್ಯೂಸ್ನಲ್ಲಿದ್ದರಿಂದ ಇದರ ಲೊಕೇಶನ್ಗಳನ್ನು ಕೂಡ ನೋಡ್ಕೊಂಡು ಬಿಡೋಣ. ಇಸ್ರೇಲ್ನ ಸದ್ಯದ ರಾಜಧಾನಿ ಜೆರುಸಲೇಮ್, ಇದರ ಕರೆನ್ಸಿ ಹೊಸ್ ಶೇಕೆಲ್ ಅಂತ, ಅಧ್ಯಕ್ಷ ಐಸಾಕ್ ಹೆರ್ಜಾಂಗ್, ನೂತನವಾದಂತಹ ಪ್ರಧಾನಮಂತ್ರಿಯರು ಯೈರ್ ಲ್ಯಾಪಿಡ್ ಅಂತ. ಇನ್ನು ಇದರ ಒಂದು ಲೊಕೇಶನ್ ನೋಡೋದಾದರೆ ಇಸ್ರೇಲ್ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಅಂದರೆ ಈ ಇಸ್ರೇಲ್ನ ಈ ಒಂದು ಲೊಕೇಶನ್ನಲ್ಲಿ ನೋಡ್ಬೋದು ನೀವು, ಪಶ್ಚಿಮ ಭಾಗದ ಏಷ್ಯಾದಲ್ಲಿ ಕಂಡುಬರುತ್ತೆ ಇಸ್ರೇಲ್ ದೇಶದ ಲೊಕೇಶನ್.
ಇದು ತನ್ನ ಕರಾವಳಿಯನ್ನು ಮೆಡಿಟರೇನಿಯನ್ ಸೀನೊಂದಿಗೆ ಹಂಚಿಕೊಳ್ಳುತ್ತೆ. ಇಸ್ರೇಲ್ ದೇಶ ಇಲ್ಲಿದೆ, ಅದರ ರಾಜಧಾನಿ ಜೆರುಸಲೇಮ್. ಸೊ ಅದೇ ರೀತಿ ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ಕೂಡ ಸ್ಟಡಿ ಮಾಡೋಣ. ಆಗಲೇ ತಿಳಿಸಿದಾಗೆ ಈ ಒಂದು ಮ್ಯಾಪ್ನಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಇಸ್ರೇಲ್ ತನ್ನ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ ಪಶ್ಚಿಮದಲ್ಲಿ. ಉತ್ತರದಲ್ಲಿ ಲೆಬನಾನ್ ದೇಶ ಇದರ ನೆರೆಹೊರೆಯ ರಾಷ್ಟ್ರ. ಅದೇ ರೀತಿ ಜೋರ್ಡಾನ್, ಸಿರಿಯಾ, ದಕ್ಷಿಣದಲ್ಲಿ ಈಜಿಪ್ಟ್ ಕೂಡ ಈ ಒಂದು ಇಸ್ರೇಲ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇದರ ರಾಜಧಾನಿ ಜೆರುಸಲೇಮ್ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಾಕ್ಲೇಟನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುವಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಇದೆ. ವಿಚ್ ಕಂಟ್ರಿ ಈಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಚಾಕ್ಲೇಟ್? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಬೆಲ್ಜಿಯಂ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಆದಮೇಲೆ ತಿಳ್ಕೋಣ. ಕಾಂಟೆಕ್ಸ್ಟ್ ಏನು ಅಂತಂದರೆ, ವಿಶ್ವ ಚಾಕ್ಲೇಟ್ ದಿನವನ್ನು ಜುಲೈ 7ರಂದು ಆಚರಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ ಜುಲೈ 7ರಂದು ವಿಶ್ವ ಚಾಕ್ಲೇಟ್ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಈ ಒಂದು ದಿನಾಚರಣೆಯನ್ನು 2009ರಿಂದ ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಯಿತು. ಇದರ ಹಿನ್ನೆಲೆಯನ್ನು ನೋಡ್ಕೊಳ್ಳೋದಾದರೆ 1550ರಲ್ಲಿ ಮಧ್ಯಯುಗದಲ್ಲಿ ಯುರೋಪಿಗೆ ಈ ಚಾಕ್ಲೇಟನ್ನು ಮೊದಲ ಬಾರಿಗೆ ಪರಿಚಯಿಸಿದಂಥ ದಿನವಾದ ಜುಲೈ 7ರಂದು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನವನ್ನು ಗುರುತಿಸಿ ಒಂದು ಚಾಕ್ಲೇಟ್ ಡೇ ಅಂತ ವರ್ಲ್ಡ್ ವೈಡ್ ಆಚರಿಸಲಾಗುತ್ತೆ. ಈ ಚಾಕ್ಲೇಟ್ 15ನೇ ಒಂದು ಶತಮಾನದ ದಶಕದಲ್ಲಿ, ಅಂದರೆ ಚಾಕ್ಲೇಟ್ನ ಮೊದಲ ಬಾರಿಗೆ ಸೇವನೆಯಾಗಿತ್ತು ಮೆಸೋ ಅಮೇರಿಕಾದಲ್ಲಿ. ಈ ಒಂದು ಪ್ರಥಮ ಬಾರಿಗೆ ಚಾಕ್ಲೇಟ್ನ ಉಪಯೋಗ ಮಾಡುವುದನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಬೆಲ್ಜಿಯಂ 2021ರ ಒಂದು ರೆಕಾರ್ಡ್ ಪ್ರಕಾರ ವಿಶ್ವದಾದ್ಯಂತ ಅತಿ ಹೆಚ್ಚು ಚಾಕ್ಲೇಟ್ ರಫ್ತು ಮಾಡುವಂತಹ ಪ್ರಮುಖವಾದಂತಹ ದೇಶವಾಗಿದೆ. ಇದು ಸುಮಾರು 2.5 ಶತಕೋಟಿ ಡಾಲರ್ ಮೌಲ್ಯದ ಚಾಕ್ಲೇಟನ್ನು 2021ರ ವರ್ಷದಲ್ಲಿ ರಫ್ತು ಮಾಡಿತ್ತು ಅಥವಾ ಎಕ್ಸ್ಪೋರ್ಟ್ ಮಾಡಿತ್ತು. ಅದೇ ರೀತಿ ನೆನ್ಪಿಟ್ಕೊಳ್ಬೇಕಾದಂತಹ ವಿಷಯ ಏನು ಅಂತಂದರೆ, ಬೆಲ್ಜಿಯಂ ಈಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಚಾಕ್ಲೇಟ್ ಅಂತ. 2.5 ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ಚಾಕ್ಲೇಟನ್ನು 2021ರ ವರ್ಷದಲ್ಲಿ ರಫ್ತು ಮಾಡಿತ್ತು. ಇನ್ನು ಭಾರತದ ವಿಷಯಕ್ಕೆ ಬಂದಾಗ, ಭಾರತದಲ್ಲೂ ಕೂಡ ಚಾಕ್ಲೇಟನ್ನು ರಫ್ತು ಮಾಡಲಾಗುತ್ತೆ. ಸುಮಾರು 69.99 ಮಿಲಿಯನ್ US ಡಾಲರ್ಗಳಷ್ಟು ಚಾಕ್ಲೇಟನ್ನು ಭಾರತದಿಂದ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಲಾಗಿತ್ತು. ಇನ್ನು ಈ ಚಾಕ್ಲೇಟ್ನ ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅಂದರೆ, ಈ ಒಂದು ಚಿತ್ರದಲ್ಲಿ ನೋಡುವ ಪ್ರಕಾರ ಕೋಕೋ ಅನ್ನುವ ಒಂದು ಫ್ರೂಟ್, ಒಂದು ಹಣ್ಣಿನಿಂದ ಮಾಡಲಾದಂಥ ಹಣ್ಣುಗಳ ಒಂದು ಬೀನ್ಸ್ಗಳಿರುತ್ತವೆ. ಈ ರೀತಿ ಬೀಜಗಳು ಈ ಹಣ್ಣಿನಲ್ಲಿ ಇರುತ್ತೆ. ಅವುಗಳನ್ನು ಡ್ರೈ ಮಾಡಿ ಆ ಕೋಕೋ ಬೀಜಗಳನ್ನು ಪ್ರೊಡಕ್ಷನ್ ಮಾಡಿ ಅಥವಾ ಪ್ರೊಸೆಸ್ ಮಾಡಿ ಚಾಕ್ಲೇಟನ್ನು ತಯಾರಿ ಮಾಡಲಾಗುತ್ತೆ. ಈ ಕೋಕೋದ ವೈಜ್ಞಾನಿಕ ಹೆಸರು ಥಿಯೋಬ್ರೋಮಾ ಕೋಕೋ. ಇದು ಒಂದು ಟ್ರಾಪಿಕಲ್ ಫ್ರೂಟ್ ಆಗಿದ್ದು, ಟ್ರಾಪಿಕಲ್ ಅಂದರೆ ಉಷ್ಣವಲಯದ ಅಲ್ಲಿ ದೊರಕುವಂತಹ ಒಂದು ಫ್ರೂಟ್ ಆಗಿದೆ, ಹಣ್ಣು ಆಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗೋದಾದರೆ, ಚಾಕ್ಲೇಟನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುವಂತಹ ರಾಷ್ಟ್ರ ಆಪ್ಷನ್ ಬಿ ಬೆಲ್ಜಿಯಂ. ಸುಮಾರು 2.5 ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ಚಾಕ್ಲೇಟನ್ನು 2021ರ ವರ್ಷದಲ್ಲಿ ರಫ್ತು ಮಾಡಿತ್ತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪ್ರಾಣಿ ಆರೋಗ್ಯ ಶೃಂಗಸಭೆ ಆನಿಮಲ್ ಹೆಲ್ತ್ ಸಮಿಟ್ ಅನ್ನು ಯಾವ ನಗರದಲ್ಲಿ ಆರ್ಗನೈಸ್ ಮಾಡಲಾಗಿದೆ, ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಚೆನ್ನೈ ಅಂತ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಕರೆಂಟ್ ಅಫೇರ್ಸ್ ಟಾಪಿಕ್ಗಳ ಒಂದು ಡೀಟೇಲ್ ಆದಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವರಾದಂತಹ ಶ್ರೀ ಪುರುಷೋತ್ತಮ್ ರೂಪಾಲಾ ಅವರು ನವದೆಹಲಿಯಲ್ಲಿ ನ್ಯಾಷನಲ್ ಆನಿಮಲ್ ಸಪ್ಲಿಮೆಂಟ್ ಕೌನ್ಸಿಲ್ ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಾಣಿ ಆರೋಗ್ಯ ಶೃಂಗಸಭೆ 2022ರ
ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅಂತ ನ್ಯೂಸ್ ಇದೆ. ಇಂಡಿಯಾಸ್ ಫಸ್ಟ್ ಆನಿಮಲ್ ಹೆಲ್ತ್ ಸಮಿಟ್. ದೇಶದ ಆಹಾರ ಮತ್ತು ಪೋಷಣೆಯ ಭದ್ರತೆ, ಗ್ರಾಮೀಣ ಆದಾಯ ಮತ್ತು ಸಮೃದ್ಧಿ, ಒಟ್ಟಾರೆಯಾದಂತಹ ಆರ್ಥಿಕ ಅಭಿವೃದ್ಧಿಯ ವಿಶಾಲವಾದಂತಹ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಾಣಿಗಳ ಆರೋಗ್ಯದ ಮಹತ್ವವನ್ನು ಅರ್ಥ ಮಾಡಿಸಿಕೊಳ್ಳಲು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಭಾರತೀಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಥವಾ ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ICFA ಈ ಒಂದು ಸಂಸ್ಥೆ ಅದರೊಂದಿಗೆ ಅಗ್ರಿಕಲ್ಚರ್ ಟುಡೇ ಗ್ರೂಪ್ ಅನ್ನುವ ಒಂದು 2 ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಆಯೋಜನೆ ಮಾಡಲಾದಂತಹ ಭಾರತದ ಪ್ರಾಣಿಗಳ ಆರೋಗ್ಯ ಶೃಂಗಸಭೆ 2022ರ ಆವೃತ್ತಿಯನ್ನು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಅದೇ ರೀತಿ 2 ದಿನಗಳ ಈ ಒಂದು ಇವೆಂಟ್ನಲ್ಲಿ ಪ್ರಾಣಿಗಳ ಆರೋಗ್ಯ ನೀತಿ ಅನಿಮಲ್ ಹೆಲ್ತ್ ಪಾಲಿಸಿಯ ಒಂದು ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಲಿದ್ದು, ಪ್ರಾಣಿಗಳ ವ್ಯಾಪಾರದ ಒಂದು ಪರಿಸರ ಮತ್ತು ಪ್ರಾಣಿಗಳ ಆರೋಗ್ಯ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯ ಒಂದು ಅವಕಾಶಗಳನ್ನು ಗುರುತಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ವಿವಿಧ ವ್ಯಾಪ್ತಿಯ ಒಂದು ಪ್ಯಾನೆಲ್ಗಳ ಮುಖಾಂತರ ಈ ಕುರಿತಾದಂತಹ ವಿಷಯಗಳ ಕುರಿತಾದಂತಹ ಚರ್ಚೆಗಳನ್ನು ಆಯೋಜಿಸಲಾಗಿದೆ. ಸೊ ಪ್ರಶ್ನೆಗೆ ಹಿಂತಿರುಗೋಣ. ಭಾರತದ ಮೊದಲ ಪ್ರಾಣಿ ಆರೋಗ್ಯ ಶೃಂಗಸಭೆಯನ್ನು ಆಪ್ಷನ್ ಎ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಇದರ ಒಂದು ಅನುಷ್ಠಾನವನ್ನ ಮಾಡುವುದರಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ಈ ಒಂದು ಕುರಿತಾದಂತಹ ಸಂಪೂರ್ಣವಾದ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ಒಡಿಶಾ ರಾಜ್ಯ ರಾಷ್ಟ್ರೀಯ ಆಹಾರ ಭದ್ರತಾ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ನ್ಯೂಸ್ ಇದೆ. ಇತ್ತೀಚೆಗೆ ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಇದರ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನಕ್ಕಾಗಿ ಮೊದಲ ರಾಜ್ಯದ ಶ್ರೇಯಾಂಕ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಈ ಒಂದು ಶ್ರೇಯಾಂಕದಲ್ಲಿ ಒಡಿಶಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. 20 ದೊಡ್ಡ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸಲಾದಂತಹ ಒಂದು ಸರ್ವೆಗಳ ಒಂದು ರೆಕಾರ್ಡ್ಗಳ ಒಂದು ಅನಾಲಿಸಿಸ್ ಪ್ರಕಾರ ಒಡಿಶಾ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರೀಯ ಭದ್ರತಾ ಕಾಯ್ದೆ ಏನಿದೆ ಇದರ ಒಂದು ಆಕ್ಟ್ನ ಇಂಪ್ಲಿಮೆಂಟೇಷನ್ ಮಾಡುವುದರಲ್ಲಿ ಪ್ರಥಮ ಸ್ಥಾನವನ್ನು ಒಡಿಶಾ ರಾಜ್ಯ ಪಡೆದುಕೊಂಡಿದೆ. ಅದೇ ರೀತಿ ಒಂದು ಲಿಸ್ಟ್ನಲ್ಲಿ ಗೋವಾಕ್ಕೆ ಕೊನೆಯ ಸ್ಥಾನ ದೊರಕಿದೆ. ಒಟ್ಟಾರೆಯಾಗಿ ಒಡಿಶಾ, ಉತ್ತರ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್ ಅತ್ಯಧಿಕ ಅಂಕಗಳನ್ನು ಗಳಿಸಿ ಈ ಒಂದು ಸೂಚ್ಯಂಕದಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆದುಕೊಂಡಿವೆ. ಇನ್ನು ಕರ್ನಾಟಕದ ವಿಷಯವನ್ನು ಕೂಡ ಡಿಸ್ಕಸ್ ಮಾಡೋಣ. ಕರ್ನಾಟಕ ಈ ಒಂದು ಲಿಸ್ಟ್ನಲ್ಲಿ 8ನೇ ಸ್ಥಾನವನ್ನು 0.779% ಸ್ಕೋರ್ಗಳನ್ನು ಪಡೆದು ಕರ್ನಾಟಕ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಇಂಪ್ಲಿಮೆಂಟೇಷನ್ನಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲ ಸ್ಥಾನವನ್ನು ಒಡಿಶಾ, 2ನೇ ಸ್ಥಾನವನ್ನು ಉತ್ತರ ಪ್ರದೇಶ್, 3ನೇ ಸ್ಥಾನವನ್ನು ಆಂಧ್ರ ಪ್ರದೇಶಗಳು ಕ್ರಮವಾಗಿ ಪಡೆದುಕೊಂಡಿವೆ. ಇನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ರ ಕುರಿತಾದಂತಹ ವಿಚಾರವಾಗಿ ಅದರ ಆಬ್ಜೆಕ್ಟಿವ್ ಅನ್ನು ತಿಳ್ಕೊಳ್ಳೋದಾದ್ರೆ, ಇದು ಆಹಾರ ಮತ್ತು ಪೌಷ್ಟಿಕಾಂಶಗಳ ಭದ್ರತೆಯನ್ನು ಒದಗಿಸುವುದು ದೇಶದಾದ್ಯಂತ, ಮತ್ತು ಜನರಿಗೆ ಒಂದು ಡಿಗ್ನಿಟರಿ ಅಥವಾ ಘನತೆಯಿಂದ ಜೀವನ ನಡೆಸಲು ಕೈಗೆಟುಕುವ ಬೆಲೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಒದಗಿಸುವುದು, ಸಾಕಷ್ಟು ಪ್ರಮಾಣದ ಗುಣಮಟ್ಟದ ಆಹಾರವನ್ನು ಕೂಡ ಆಕ್ಸೆಸ್ ಮಾಡುವಂತೆ ಖಚಿತಪಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ರ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಸೊ ಈ ಜಾರಿಗೊಳಿಸುವ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಒಡಿಶಾ ಈ ಇಂಪ್ಲಿಮೆಂಟೇಷನ್ನಲ್ಲಿ ಅನುಷ್ಠಾನಗೊಳಿಸುವುದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗೋದಾದರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ರ ಅನುಷ್ಠಾನವನ್ನು ಮಾಡುವುದರಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ರಾಜ್ಯ ಆಪ್ಷನ್ ಬಿ ಒಡಿಶಾ. ನಮ್ಮ ಮುಂದಿನ ಆರ್ಟಿಕಲ್ ನೋಡೋದಾದರೆ, ನ್ಯಾವಿಗೇಷನ್ಗೆ ಸಂಬಂಧಪಟ್ಟಂತಹ ನಮ್ಮಲ್ಲಿ GPS ಅನ್ನು ಯೂಸ್ ಮಾಡ್ತೇವೆ. ಅದು US-ನಿಂದ ಡೆವಲಪ್ ಮಾಡಿದಂತಹ ಒಂದು ಸಾಫ್ಟ್ವೇರ್ ಆಗಿದ್ದು, ಅದೇ ರೀತಿ ಭಾರತದಲ್ಲೂ ಕೂಡ ಈ ನಿಟ್ಟಿನಲ್ಲಿ ನ್ಯಾವಿಗೇಷನ್
ಟೆಕ್ನಾಲಜಿಯ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕುರಿತಾದಂತಹ ಈ ಒಂದು ಆರ್ಟಿಕಲನ್ನು ಮಾಡೋಣ. ತಿಹಾನ್ IIT ಹೈದರಾಬಾದ್ ಟೆಕ್ನಾಲಜಿ ಇನ್ನೋವೇಷನ್ ಹಬ್ ಆನ್ ಆಟೋನಾಮಸ್ ನ್ಯಾವಿಗೇಷನ್ ಅಂತ ನ್ಯೂಸ್ ನೋಡೋದಾದರೆ, ಭಾರತದ ಮೊದಲ ಸ್ವಾಯತ್ತ ನ್ಯಾವಿಗೇಷನ್ ಸೌಲಭ್ಯ ತಿಹಾನ್, ಇದನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರಾದಂತಹ ಜಿತೇಂದ್ರ ಸಿಂಗ್ ಅವರು IIT ಹೈದರಾಬಾದ್ ಕ್ಯಾಂಪಸ್ನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 130 ಕೋಟಿಗಳ ಬಜೆಟ್ನಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಈ ತಿಹಾನ್ ಟೆಕ್ನಾಲಜಿಯನ್ನು, ನ್ಯಾವಿಗೇಷನ್ ಟೆಕ್ನಾಲಜಿಯನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಸ್ವಯಂ ನ್ಯಾವಿಗೇಷನ್ನಲ್ಲಿ ತಂತ್ರಜ್ಞಾನ ಆವಿಷ್ಕಾರ ಕೇಂದ್ರ ತಿಹಾನ್ನ ಫುಲ್ ಫಾರ್ಮ್ ಆಗಿದ್ದು, ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಇನಿಷಿಯೇಟಿವ್ ಅಥವಾ ಬಹುಶಿಸ್ತೀಯ ಉಪಕ್ರಮವಾಗಿದ್ದು, ಭಾರತದ ಭವಿಷ್ಯದ ಮತ್ತು ಮುಂದಿನ ಪೀಳಿಗೆಯ ಸ್ಮಾರ್ಟ್ ಮೊಬಿಲಿಟಿ ತಂತ್ರಜ್ಞಾನದಲ್ಲಿ ಭಾರತವನ್ನು ಜಾಗತಿಕ ನಾಯಕತ್ವವನ್ನು ವಹಿಸುವುದರಲ್ಲಿ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಈ ತಿಹಾನ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಒಂದು ಸ್ಪಾನ್ಸರ್ ಮಾಡಿದವರು ಕೇಂದ್ರದ ಸೆಂಟ್ರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿಯಿಂದ ಈ ಒಂದು ತಿಹಾನ್ ಟೆಕ್ನಾಲಜಿಯನ್ನು ಸ್ಪಾನ್ಸರ್ ಮಾಡಲಾಗಿತ್ತು. 130 ಕೋಟಿಗಳ ಬಜೆಟ್ನಲ್ಲಿ ಹೈದರಾಬಾದ್ನಲ್ಲಿರುವಂತಹ IITಯಿಂದ ಆ ಒಂದು ಕ್ಯಾಂಪಸ್ನಿಂದ ಇದನ್ನು ಡೆವಲಪ್ ಮಾಡಲಾಗಿದೆ. ಇದು ನ್ಯಾವಿಗೇಷನ್ಗೆ ಸಂಬಂಧಿಸಿದಂತಹ ಒಂದು ಟೆಕ್ನಾಲಜಿ ಆಗಿದೆ ತಿಹಾನ್ ಅಂತ. ತಿಹಾನ್ನ ಫುಲ್ ಫಾರ್ಮ್ ಟೆಕ್ನಾಲಜಿ ಇನ್ನೋವೇಷನ್ ಹಬ್ ಆನ್ ಆಟೋನಾಮಸ್ ನ್ಯಾವಿಗೇಷನ್ ಅಂತ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡಿದಂತಹ ಯಾವುದೇ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡಿಬೋದು. ಕಂಟೆಂಟ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸರಿಯಾದ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.